ಹಾಯ್! ಆ್ಯಕ್ಚುಲಿ ಇವತ್ತಿಂದ ನಾನು ಡೈಲಿ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ನನ್ನ ಗುಂಡುಗೆ ಡೈಲಿ ಒನ್ ಟೈಮ್ ಆದರೂ ಔಟ್ಸೈಡ್ ಹೋಗಿಲ್ಲ ಅಂದರೆ ಅವನಿಗೆ ಆಗೋದೇ ಇಲ್ಲ. ಸೊ ಗುಂಡುನ ಔಟ್ಸೈಡ್ ಕರ್ಕೊಂಡು ಹೋಗೋಣ ಅಂತ ನಾನು ಕೂಡ ರೆಡಿ ಆಗಿಬಿಟ್ಟು ದೇವ್ರಿಗೆ ದೀಪ ಹಚ್ಬಿಟ್ಟು ಗುಂಡುಗೆ ಒಂದು ಗ್ಲಾಸ್ ಹಾಲು ಕುಡಿಸ್ದೆ. ಅಷ್ಟರಲ್ಲಿ ಪ್ರೇಮ್ ಅವ್ರು ಕೂಡ ಬಂದರು. ಅವರು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆದರು. ಹಾಗೆ ವಾಕ್ ಮಾಡಿ ನಾನು ಪ್ರೇಮ್ ಗೋಲ್ಗಪ್ಪ ತಿಂದು ಮನೆಗೆ ಬಂದ್ವಿ. ಟೈಮ್ ಆಲ್ರೆಡಿ 9 ಆಗಿಬಿಟ್ಟಿತ್ತು. ಸೊ ಗುಂಡುಗೆ ಊಟ ಮಾಡಿಸಿ ನಾನು ಸಿಂಪಲ್ಲಾಗಿ ಚಪಾತಿ ಆ್ಯಂಡ್ ಬೀನ್ಸ್ ಪಲ್ಯ ಮಾಡೋಣ ಅಂತ ಬಂದೆ. ಟೈಮ್ ಆಗಿದ್ದರಿಂದ ಫಾಸ್ಟಾಗಿ ಚಪಾತಿ ಮಾಡಿ ಬೀನ್ಸ್ ಪಲ್ಯ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಒಂದು ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕಿ, ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ ಆ್ಯಂಡ್ ಚಿಕ್ಕದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಆ್ಯಂಡ್ 1 ಆನಿಯನ್ ಹಾಕಿ ಮಿಕ್ಸ್ ಮಾಡಿ, ಅದು ಸ್ವಲ್ಪ ಫ್ರೈ ಆದಮೇಲೆ 1 ಟೊಮೊಟೊ ಹಾಕಿ 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ, ನೆಕ್ಸ್ಟ್ ಬೀನ್ಸ್ನ ಹಾಕಿಬಿಟ್ಟು ಫ್ರೈ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಆದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ ಆ್ಯಂಡ್ ಸ್ವಲ್ಪ ಅರಿಶಿನ, 1 ಟೇಬಲ್ ಸ್ಪೂನ್ ವಾಟಹುಳಿ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿ, ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿ ಒಂದು 3 ಮಿನಿಟ್ಸ್ ಬಿಟ್ಟರೆ ಸಿಂಪಲ್ ಆ್ಯಂಡ್ ಕ್ವಿಕ್ ಆಗಿರೋ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ. ನೀವು ಕೂಡ ಒನ್ ಟೈಮ್ ಟ್ರೈ ಮಾಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ.